ಸೊ ನಾವೀಗ ಮಿನಿಸೋಟಾ ಎಂಟರ್ ಆಗಿದ್ದೀವಿ. ಸೊ ನೀವು ನೋಡ್ಬೋದು ಇದೆಲ್ಲ ಕ್ರಾಪ್ ಬಂದುಬಿಟ್ಟು ಮೇಜ್ ಅಲ್ವಾ? ಎಸ್, ಮೇಜ್. जो ट्रेन है ना, क्रूज ट्रेन, हाँ, ये डायरेक्ट उधर फैक्ट्री में वो जाके हाँ, लेके शिकागो जाते हैं. अच्छा, इतना बड़ा फील्ड है. ಓಕೆ. ಸೊ ಇಲ್ಲಿ ಕ್ರಾಪ್ಗಳನ್ನ ಈ ಒಂದು ಟ್ರೈನ್ ಏನು ನೀವು ನೋಡ್ತಾ ಇದ್ದೀರಲ್ಲ, ಸೊ ಈ ರೈಲ್ವೆ ಟ್ರ್ಯಾಕ್ದಲ್ಲಿ ಈ ಕ್ರಾಪ್ಗಳನ್ನ ತುಂಬಿಕೊಂಡು ಡೈರೆಕ್ಟ್ ಶಿಕಾಗೋಗೆ ಹೋಗುತ್ತೆ. ಸೊ ಇಲ್ಲಿಂದ ಇದು ಬೇರೆ ಬೇರೆ ದೇಶಗಳಿಗೂ ಕೂಡ ಹೋಗುತ್ತೆ. ಈ ಒಂದು ತೆನೆ. ಸೊ ನೀವು ಇದು ನೋಡ್ಬೋದು ಎಷ್ಟು ದೊಡ್ಡ ಒಂದು ಟ್ರೈನ್ ಇದೆ. ಸೊ ಹಾಂ, ಜಗತ್ತಿನಲ್ಲಿ ಎರಡನೇ ಸ್ಥಾನ ಇದು ಮಿನಿಸೋಟಾ ಪಡೆದಿದೆ ಒಂದು ಕಾರ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ. ಮತ್ತು ಸೋಯಾಬೀನ್ ಕೂಡ ನೀವು ನೋಡ್ಬೋದು ಎಷ್ಟೆಲ್ಲ ಚೆನ್ನಾಗಿದೆ, ನೋಡ್ಕೊಳ್ಳಿ. अच्छा, ट्रेन इसके लिए है तो बाद में शिकागो भी जाता है ट्रेन? इसके लिए ट्रेन ट्रैक बनाया. अच्छा, इस फैक्ट्री के लिए ट्रैक बनाया. ಓ, ಸೊ ಇವ್ರು ಹೇಳ್ತಾ ಇದ್ದಾರೆ ಅದು ಟ್ರೈನ್ದಲ್ಲಿ ಅವ್ರು ಬೆಳೆದಿರೋಂಥ ತುಂಬಿ ಇಲ್ಲಿ ಸ್ಟೋರೇಜ್ करते हैं. ಸೊ ಇಲ್ಲಿ ಒಂದು ನೀವು ಮುಂದ್ಗಡೆ ನೋಡ್ತಾ ಇರ್ಬೋದು ದೊಡ್ಡ ಒಂದು ಸ್ಟೋರೇಜ್ ಬರ್ತಾ ಇದೆ. ಸೊ ಇದೆಲ್ಲ ಕ್ರಾಪ್ನ ಸ್ಟೋರೇಜ್ ಮಾಡೋ ಅಂಥದ್ದು. ಸೊ ನೀವು ಎಡಗಡೆ ಮತ್ತು ನೋಡ್ಬೋದು, ಎಡಗಡೆದಲ್ಲ ಬಟ್ ಬಲಗಡೆದು ನೀವು ನೋಡ್ಬೋದು. ಸೊ ಇಲ್ಲಿ ಅದನ್ನ ಕಲೆಕ್ಟ್ ಮಾಡ್ತಾರೆ ಅವರು. ಕಲೆಕ್ಟ್ ಮಾಡೋದಕ್ಕೆ ಟ್ರೈನ್ ಇಟ್ಟಿದ್ದಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇದೇನು ನಿಮಗೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಸೊ ಇದೆಲ್ಲವೂ ಅವ್ರಿಗೆ ಬೆಳೆದಿರೋ ಅಂತಹ ಕ್ರಾಪ್ಸ್ನ ಇಲ್ಲಿ ಸ್ಟೋರೇಜ್ ಮಾಡಿ ಇಡೋದಕ್ಕೆ ಆ ಟ್ರೈನನ್ನು ಯೂಸ್ ಮಾಡ್ತಾರೆ ಅವರು. ನೋಡ್ತಾ ಇರ್ಬೋದು ನೀವು. ಓಕೆ, ಇಲ್ಲಿ ಅನ್ಲೋಡಿಂಗ್ ಮಾಡ್ತಾರೆ. ಸೊ ಅದು ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಅನ್ಲೋಡಿಂಗ್ ಮಾಡೋ ಅಂಥದ್ದು. ಯಾ, ಸೊ वो क्या है, वो भी सेम ये वाला. ನೋಡಿ ಸೋಯಾಬೀನ್ ಪ್ರೊಸೆಸರ್ ಅಂತ ಹೇಳಿ ಬರೆದಿದ್ದಾರೆ ಅಲ್ಲಿ. ಸೊ ಇಲ್ಲಿ ಎಲ್ಲ ಸೋಯಾಬೀನು ಇಲ್ಲೆಲ್ಲ ಸ್ಟೋರೇಜ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಅದರದ್ದೆಲ್ಲ ಪ್ರೊಸೆಸ್ ಮಾಡಿಬಿಟ್ಟು ಆಮೇಲೆ ಈ ಅನ್ಲೋಡಿಂಗ್ ಈ ಟ್ರೈನಲ್ಲಿ ಮಾಡ್ತಾರೆ. ಆಮೇಲೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. US Minnesota is a world one exporter soybean. ಸೋಯಾಬೀನ್ಗೆ ನಂಬರ್ 1 ಎಕ್ಸ್ಪೋರ್ಟರ್ಸ್ Minnesota. United States. And corn is second number. So corn second. Corn is soybean, second. corn, soybean oil, maize, all soybean products export from Minnesota, from this place. ನೋಡಿ, To China, to South America, to India, all over the world. ನೋಡಿ ಇದೇ ಪ್ಲೇಸ್ದಿಂದ ನಮಗೆ ಸೋಯಾಬೀನ್ ಆಯಿಲ್ ಆಗಲಿ, ಸೋಯಾಬೀನ್ಸ್ ಆಗಲಿ, ಸೋಯಾಬೀನ್ ಬೌಲ್ ಥರ ಬರುತ್ತೆ, ಅದೆಲ್ಲವೂ ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗುವಂಥದ್ದು. ಸೊ ಇದೇ ಅದು ಪ್ಲೇಸ್ ನೋಡಿ. ನಾವು ಎಷ್ಟು ಇವಾಗ ಮೋರ್ ದೆನ್ 2 miles ಬಂದ್ವಿ ಅನಿಸುತ್ತೆ. ಸೊ 2 miles ಕೂಡ ಎಲ್ಲ ಪೂರ್ತಿ ಇದೇ ಇದೆ
ಟ್ರೈನ್ ಟ್ರ್ಯಾಕ್ ಇದೆ, ಆಮೇಲೆ ಅದ್ರ ಪ್ರೊಸೆಸಿಂಗ್ಸ್ ಎಲ್ಲವೂ ಇದೆ ನೋಡಿ, ನೋಡ್ಬೋದು ನೀವು. ನೀವು ನೋಡ್ಬೋದು ಈಗ ಒಂದು 2 ಮೈಲ್ ಆದಮೇಲೆ ಈಗ ಮತ್ತೊಂದು ಆ ಥರದ್ದು ಟ್ರೈನ್ ಆಗಿರಲಿ ಅಥವಾ ಅದು ಪ್ರೊಸೆಸರ್ ಆಗಿರಲಿ, ಸ್ಟೋರೇಜ್ ಆಗಿರಲಿ, ಅದೆಲ್ಲವೂ ಬಂದಿದೆ ಇವಾಗ. ಇವಾಗ ನೋಡಿ ಟ್ರೈನ್ ತುಂಬ ಉದ್ದ ಕೂಡ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿ ಈ ಟ್ರೈನ್ ಕೂಡ ರೈತರದೇ ಅಂತೆ. ಎಷ್ಟು ಖುಷಿ ಅನಿಸುತ್ತಲ್ವಾ ನೋಡಿ, ಅದು ಕೂಡ ಚಲಿಸ್ತಾ ಇದೆ. ನೋಡಿ ಎಷ್ಟು ಉದ್ದ ಇದೆ ಟ್ರೈನು, ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ. ಎಷ್ಟು ಖುಷಿ ಅನಿಸುತ್ತೆ ನೋಡಿ. ಇದು ರೈತರದೇ ಒಂದು ಸ್ವಂತ ಅವ್ರದ್ದೇ ಒಂದು ಟ್ರೈನ್ ಗೂಡ್ಸು, ಅವ್ರದ್ದೇ ಆದಂತಹ ಒಂದು ಪ್ರೊಸೆಸ್ ಮಾಡೋ ಅಂಥದ್ದು, ಸ್ಟೋರೇಜ್ ಮಾಡೋ ಅಂಥದ್ದು. ಎಷ್ಟು ಹೆಮ್ಮೆ ಅನಿಸುತ್ತೆ ರೈತರ ಮೇಲೆ ಅಲ್ವಾ? ಯಾರೇ ರೈತರಾಗಿರಲಿ, ಯಾವುದೇ ದೇಶದ ರೈತ ಆಗಿರಲಿ, ಅವನು ಸ್ವಾವಲಂಬಿ ಆಗಿದ್ದರೆ ನಮಗೆ ಎಷ್ಟು ಖುಷಿ ಅನಿಸುತ್ತೆ, ಒಂಥರ ಹೆಮ್ಮೆ ಅನಿಸುತ್ತೆ. ನೋಡಿ ಎಷ್ಟು ಉದ್ದ ಇತ್ತು ಟ್ರೈನು ಅಂತ. ಬಿಲ್ಡಿಂಗ್ ಅಮೇರಿಕಾ. ಇವಾಗ ಮುಂದೆ ಕೂಡ ನೀವು ನೋಡ್ಬೋದು, ಅಲ್ಲಿ ಕೂಡ ಒಂದು ದೊಡ್ಡ ಪ್ರೊಸೆಸರ್ ಇದೆ, ಸ್ಟೋರೇಜ್ ಇದೆ, ನೋಡ್ಬೋದು ನೀವು. ನಾವು ಹತ್ರ ಹೋಗ್ತಾ ಇದ್ದೀವಿ ಇವಾಗ, ನಮಗೆ ರೋಡ್ದಲ್ಲೇ ಇದೆ ಅದು. ಸೊ ನಾನು ನಿಮಗೆ ಇಲ್ಲಿಂದ ದೂರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಇನ್ನೊಂದು ಗಮನಿಸಬೇಕಾದಂಥ ವಿಷಯ, ಇಲ್ಲಿ ನೀವು ಎಲೆಕ್ಟ್ರಿಕಲ್ ಪೋಲ್ಸ್ ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ಪೋಲ್ಸ್ ಬಂದುಬಿಟ್ಟು ಕಟ್ಟಿಗೆದು, ಅಂದರೆ ಮರದ್ದು.
ನೋಡಿ, ಇದು ಯಾವುದು ಸ್ಟೀಲ್ ಆಗಲಿ ಕಬ್ಬಿಣ ಆಗಲಿ ಇಲ್ಲ. ಸೊ ಇದೆಲ್ಲವೂ ಬಂದ್ಬಿಟ್ಟು ಮರದ್ದು. ಈ ಪೋಲ್ಸ್ ಎಲ್ಲ ಬಂದ್ಬಿಟ್ಟು ಮರದ್ದು. ಇದು ತುಂಬ ದೊಡ್ಡದಾಗಿದೆ. ನಾನಿವಾಗ ತೋರಿಸ್ತಾ ಇರೋವಂಥದ್ದು ಇದು ಕೂಡ ಎಲ್ಲ ಬಿತ್ತನೆಗಳನ್ನು, ಬೀಜಗಳನ್ನು ಶೇಖರಣೆ ಮಾಡುವಂಥದ್ದು, ಪ್ರೊಸೆಸ್ ಮಾಡುವಂಥದ್ದು ಇದೆ. ಸೊ ಇದನ್ನ ನೀವು ನೋಡ್ಬೋದು. ಇದು ತುಂಬ ದೊಡ್ಡದಾಗಿದೆ ನೋಡಿ. ಇಲ್ಲೂ ಕೂಡ ಟ್ರೈನ್ ನಿಂತಿದೆ ನೋಡಿ. ಇದು ಕೂಡ ತುಂಬ ಉದ್ದವಾದಂಥ ಟ್ರೈನು ನೋಡಿ. ಇಲ್ಲಿ ನಿಮಗೆ ಸರಿಯಾಗಿ ಕಾಣಿಸುತ್ತಾ ಇದೆ. ಇನ್ನು ಟ್ರೈನ್ ಇವಾಗ ಒಂದು ಕಟ್ಟಾಯಿತು, ಬಟ್ ಮುಂದೆ ಕೂಡ ಅಲ್ಲಿ ನಿಂತಿದೆ ನೋಡಿ. ನಿಮಗೆ ಕಾಣಿಸ್ತಾ ಇದೆ ಇವಾಗ ವಿಡಿಯೋದಲ್ಲಿ ನೋಡಿ. ಆ ಕಡೆ ಕೂಡ ನಿಂತಿದೆ ಒಂದು ರೈಟ್ ಸೈಡ್ದಲ್ಲಿ, ಇಲ್ಲೂ ಕೂಡ ನಿಂತಿದೆ. ನೋಡಿ, ಅದು ಗದ್ದೆ ಒಳಗಡೆ ಕೂಡ ನಿಂತಿದೆ ಟ್ರೈನು. ಸೊ ನೀವು ಮುಂದೆ ನೋಡ್ತಾ ಇರ್ಬೋದು, ಇದು ಒಂದು ಕೂಡ ರೈತರದೇ. ಎಲ್ಲವೂ ಬೆಳೆದಿರೋಂಥ ಬೆಳೆನ ಇಲ್ಲಿ ಸ್ಟೋರ್ ಮಾಡೋದಾಗಿರಲಿ, ಪ್ರೊಸೆಸಿಂಗ್ ಮಾಡೋದಾಗಿರಲಿ ಮಾಡುವಂಥದ್ದೇ. ಎಷ್ಟೊಂದಿದೆ ನೋಡಿ. ಜಸ್ಟ್ ಒಂದು 10 ಮೈಲ್ಸ್ದಲ್ಲಿ ನಮಗೆ ಎಷ್ಟೊಂದೆಲ್ಲ ನೋಡಲಿಕ್ಕೆ ಸಿಗ್ತಾ ಇದೆ. अच्छा, पता है कॉन्सेप्ट? यस, अभी पता चला. हाँ, उसको बोलते हैं, अभी भी है मैपल ग्रुव में, प्लिमथ में अडाप्ट का आपका सिटी का अडाप्ट करो एक एक करके बोलते हो. क्यों बोलते हैं? वो उस पर तेरा नाम रखेगा ओके. नीचे वाओ. अर्चना तोरकर अडाप्ट हाईवे. ಸೊ ಅಡಾಪ್ಟ್ ಹೈವೇ ಪ್ರೋಕೇರ್, ಬ್ಯಾರ್ನೆಟ್ ಪ್ರೋಕೇರ್. है उसका नाम. ಓಕೆ. ಸೊ ಅದನ್ನ ನೋಡಿದ್ರಲ್ಲ, ಅಡಾಪ್ಟ್ ಹೈವೇ ಅಂತ. ಅದ್ರ ಬಗ್ಗೆ ಇವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದೇನಪ್ಪ ಅಂತ ಅಂದರೆ, ಇವಾಗ ಈ ಬೋರ್ಡಿಂದ ನೆಕ್ಸ್ಟ್ ಅಂದರೆ 1 ಮೈಲ್ ಅಥವಾ 2 ಮೈಲ್ವರೆಗೂ ಸೊ ಅವರು ಆ ಥರ ಅಡಾಪ್ಟ್ ಅಂತ ಮಾಡ್ಕೊಂಡಿರ್ತಾರೆ. ಏನಪ್ಪ ಅಡಾಪ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಅಂತ ಅಂದರೆ, ಇಲ್ಲಿಂದ ಹಿಡಿದು ಅಲ್ಲಿ ಹೈವೇವರೆಗೂ ಕ್ಲೀನ್ ಇಡೋದು. ಏನೇ ಇಲ್ಲಿ ಹೈವೇದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನ ಇಮಿಡಿಯೇಟ್ಲಿ ತಿಳಿಸಿ ಅದನ್ನ ಸರಿಪಡಿಸೋವಂಥ ಜವಾಬ್ದಾರಿ ಅವ್ರದ್ದು. ಅದು ವಾಲಂಟ್ರಿಯಲ್ಲಿ ಅವರು ಆ ಥರ ಅಡಾಪ್ಷನ್ಗೆ ರೆಡಿಯಾಗಿ ಅಡಾಪ್ಟ್ ಮಾಡಿರ್ತಾರೆ. ಸೊ ಅಷ್ಟೇ, ಅದೇ ಒಂದು ಕಾನ್ಸೆಪ್ಟ್. ಅದು ಚೆನ್ನಾಗಿದೆ. ಸೊ ಅವ್ರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ ನಾನು ಫಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಇಲ್ಲಿ ರೋಡ್ ಟ್ರಿಪ್ ಒಂಚೂರು ಬೋರ್ ಆಗಲ್ಲ, ಬೇಜಾರಾಗಲ್ಲ ಅಂತ ಹೇಳಿಬಿಟ್ಟು. ನೀವು ಕೂಡ ನೋಡಿರ್ಬೋದು, ಇವಾಗ ಏನೇನೋ ಗೊಂಬೆಗಳೆಲ್ಲ ಮಾರಾಟಕ್ಕಿದ್ವು. ಆ ಥರ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಈಗ ನಾವು ಹೋಗ್ತಾ ಇರೋವಂತಹ ಈ ಒಂದು ರೋಡು ಸ್ಟೇಟ್ ರೋಡು 60 ಅಂತ ಹೇಳಿ, ಗ್ರೀನ್ ಆಗಯ 60. ಇದು हाईवे ಅಥವಾ ಫ್ರೀವೇ ಅಲ್ಲ, राइट? ये फ्रीवे नहीं तो हाईवे नहीं है, राइट? स्टेट हाईवे.
ಇದು ಸ್ಟೇಟ್ ಹೈವೇ ಅಂತೆ. ಸೊ ये भी क्रॉप का प्रोसेसर है. ಇದು ನೋಡಿ, ಇದು ಕೂಡ ಬೆಳೆಗಳನ್ನು ಬೆಳೆದಿರೋಂತಹ ಶೇಖರಣೆ ಮಾಡ್ತಾ ಇರುವಂಥದ್ದು ಆಗಿರ್ಬೋದು, ಅಥವಾ ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದಾಗಿರ್ಬೋದು. ಎಷ್ಟೊಂದಿದೆ ನೋಡಿ ಇಲ್ಲಿ. ಒಂದು 15 ಮೈಲ್ಸ್ದಲ್ಲಿ ಇವಾಗ ನಾವು ಇದನ್ನ ನೋಡ್ತಾ ಇರೋದು 5th ಅಥವಾ 6th ಅನಿಸುತ್ತೆ ಅಲ್ವಾ. The speed limit is 30 miles per hour. ಸೊ ಇವಾಗ ನಿಮ್ಗೆ ಇಷ್ಟೊಂದು ಬಿಸಿಲು ಕಾಣಿಸ್ತಾ ಇದೆಯಲ್ಲ, ನಿಮಗೆ ಇಷ್ಟೊಂದು ಬೆಳಕು ಕಾಣಿಸ್ತಾ ಇದೆಯಲ್ಲ, ಬಟ್ ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ 8 ನಿಮಿಷ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಗೂಗಲ್ದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, 8 o'clock 8 minutes PM. ಅಂದರೆ ರಾತ್ರಿ ನಮಗೆ ಇವಾಗ 8 ಗಂಟೆ 8 ನಿಮಿಷ ಆಗಿದೆ. ಆದರೂ ಕೂಡ ಇಷ್ಟೊಂದು ಬಿಸಿಲಿದೆ, ಇನ್ನೂ ಕೂಡ ಸೂರ್ಯಾಸ್ತ ಆಗಿಲ್ಲ. ಮತ್ತು ಬೆಳಗ್ಗೆ ಕೂಡ ಸೂರ್ಯ ಬೇಗ ಉದಯ ಆಗ್ತಾನೆ. ಸೊ ಅರೌಂಡ್ 4:45 ಆ ಥರ ಎಲ್ಲ ಸೂರ್ಯ ಉದಯ ಸ್ಟಾರ್ಟ್ ಆಗಿ ಸಾಯಂಕಾಲ ರಾತ್ರಿ 10 ಗಂಟೆವರೆಗೂ 9-9:30 ಕಾಲದವರೆಗೂ ಸೂರ್ಯ ಅಸ್ತ ಆಗಿರೋದಿಲ್ಲ. ಸೊ ಇದು ಸಮ್ಮರ್ದಲ್ಲಿ ಮಾತ್ರ ಈ ಥರ ಆಗೋದು ಇಲ್ಲಿ. ನೀವಿಲ್ಲಿ ನೋಡ್ಬೋದು, ಮತ್ತೊಂದು ಇವಾಗ ನಾವು ಹೋಗ್ತಾ ಇರೋ ಅಂತಹ ರಸ್ತೆದಲ್ಲೇ ಮತ್ತೊಂದು ಫಾರ್ಮರ್ಸ್ದು ಈ ಥರ ಪ್ರೊಸೆಸ್ ಮಾಡೋ ಅಂಥದ್ದು. ಅಲ್ಲಿ ಚಿಕ್ಕದಾಗಿದೆ, ಇಲ್ಲಿ ದೊಡ್ಡದಾಗಿದೆ. ನೋಡ್ಬೋದು ನೀವು ಎಷ್ಟೊಂದಿದೆ ಅಂತ. ನೋಡಿ, ಅಲ್ಲಿ ಮತ್ತೊಂದು ಕಾಣಿಸ್ತಾ ಇದೆ. ಸೊ ನೋಡಿ ಎಷ್ಟೊಂದು ವೆಹಿಕಲ್ಸ್ ಎಲ್ಲ ನಿಂತಿದೆ ಅಂತ ಹೇಳಿ. ಇದು ನೋಡಿ, ಅವರು ಬಿತ್ತನೆ ಮಾಡೋಲ್ಲಿ ಯೂಸ್ ಮಾಡ್ತಾರೆ. ಇದು ಯೆಲ್ಲೋ ಮತ್ತು ರೆಡ್ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅವರು ಅದನ್ನ ಬಿತ್ತನೆ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ. ಸ್ಪ್ರಿಂಕಲ್ಗಾಗಿರಲಿ, ಬಿತ್ತನೆಗಾಗಿರಲಿ, ಅದೆಲ್ಲ ಯೂಸ್ ಮಾಡ್ತಾರೆ.
ಕಾಣಿಸ್ತಾ ಇದೆಯಲ್ಲ ಅದು ಕೂಡ ಒಂದು ಪ್ರೊಸೆಸರೇ. ನಾವು ಹೋಗ್ತಾ ಇರೋ ಈ ರೈಟ್ ಸೈಡ್ದಲ್ಲಿ ಮಾತ್ರ ಅಲ್ಲ, ನಮ್ಮ ಅಪೋಸಿಟ್ ರೋಡ್ ಲೈನ್ದಲ್ಲಿ ಕೂಡ ತುಂಬ ಈ ಥರದ್ದಿದೆ. ಬಟ್ ಅದು ನನಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನನ್ನ ರೈಟ್ ಸೈಡ್ದಲ್ಲಿ ಮಾತ್ರ ನಾನು ನಿಮಗೆ ವಿಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮುಂದೆ ಕೂಡ ನೀವು ನೋಡ್ತಾ ಇದ್ದೀರಾ, ಸೊ ಅದು ಕೂಡ ಕ್ರಾಪ್ದೆ. ನ್ಯೂ ವಿಜನ್ ಅಂತ ಹೇಳಿ ನೀವು ನೋಡ್ಬೋದು ರೈತರ ಮನೆ ಇದೆ. ಮನೆ ಹಿಂದ್ಗಡೆನೆ ಫಾರ್ಮಿಂಗು ಅದ್ರದ್ದೆಲ್ಲ ಪ್ರೊಸೆಸ್ ಮಾಡೋ ಅಂಥದ್ದೆಲ್ಲವೂ ಇದೆ. ನೋಡ್ಬೋದು ಮುಂದೆ ಕೂಡ ದೊಡ್ಡದಾಗಿರೋ ಅಂಥದ್ದು
ಕ್ರಾಪ್ಸ್ನೆಲ್ಲ ಸ್ಟೋರ್ ಮಾಡೋವಂಥದ್ದಾಗಿರಲಿ, ಪ್ರೊಸೆಸ್ ಮಾಡೋವಂಥದ್ದಾಗಿರಲಿ ಇದೆ. ನೀವು ಈ ಲ್ಯಾಂಡ್ನೆಲ್ಲ ನೋಡ್ತಾ ಇದ್ದೀರಲ್ಲ, ಸೊ ಇದು ನನ್ನ ಮೊದಲೇ ವಿಡಿಯೋದಲ್ಲಿ ನಿಮಗೆ ಎಕ್ಕರ್ಸ್ ಅಂತ ಹೇಳ್ತಾ ಇದ್ದೆ, ಬಟ್ ಇಲ್ಲಿ ಬಂದುಬಿಟ್ಟು ಹೆಕ್ಟರ್ಸ್ ಮೇಲೆ ಇರುತ್ತೆ. ಸೊ ಹೆಕ್ಟರ್ ಮೇಲೆ ಇಲ್ಲಿ ಜಾಗನ ಅಲಿಯೋವಂಥದ್ದು, ಉಳುಮೆಯ ಜಾಗ. ನೋಡ್ತಾ ಇರ್ಬೋದು, ಈ ರೋಡ್ ಉದ್ದಕ್ಕೆಲ್ಲವೂ ಲೈಟು ಪೋಲ್ಸ್ ಇದೆಯಲ್ಲ, ಇದೆಲ್ಲವೂ ಮರದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ.